Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 65 verse 2. Because you answer prayers, people everywhere will come to you. ಕೀರ್ತನೆಗಳು 65 2ನೇ ವಚನ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಇಲ್ಲಿ ದಾವೀದನು ದೇವರಿಗೆ ಪ್ರಾರ್ಥನೆಯನ್ನು ಕೇಳುವಾತನು ಎಂಬುದಾಗಿ ಹೆಸರಿಟ್ಟಿದ್ದಾನೆ. ಹೌದು, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆತನು ಜೀವವುಳ್ಳ ದೇವರಾಗಿದ್ದಾನೆ, ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ಆದುದರಿಂದಲೇ ನಾವು ಯಾವುದೇ ಸಮಯದಲ್ಲಾಗಲಿ ಆತನ ಪಾದಗಳ ಬಳಿಗೆ ಬಂದು ಪ್ರಾರ್ಥಿಸುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಯಾವಾಗಾದರೂ ಚಿಂತೆ ಇಲ್ಲ, ಪ್ರಾರ್ಥನೆಗೆಂದು ಆತನ ಬಳಿ ನಾವು ಬರಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರು ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ನಮಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ವಿಜ್ಞಾಪನೆ ಆತ್ಮವನ್ನು ಕೂಡ ಆತನು ಕೊಟ್ಟಿದ್ದಾನೆ. ಪ್ರಾರ್ಥನೆಯ ಆತ್ಮವನ್ನು, ಹಂಬಲಿಸಿ ಬೇಡುವ ಆತ್ಮವನ್ನು ಆತನು ನಮಗೆ ಸುರಿಸುವಾತನಾಗಿದ್ದಾನೆ. ರೋಮ 8:26 ನಾವು ನೋಡ್ತೇವೆ, ನಾವು ಪ್ರಾರ್ಥನೆ ಮಾಡುವಾಗ ಏನೇನು ಬೇಡಿಕೊಳ್ಳಬೇಕು ಎಂಬುದಾಗಿ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಪ್ರಾರ್ಥನೆಯ ಆತ್ಮವನ್ನು ನಮ್ಮ ಮೇಲೆ ಸುರಿಸುವಾತನಾಗಿದ್ದಾನೆ. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ನೀವು ಚಿಂತಿಸುವುದು ಬೇಡ. ಕರ್ತನು ತನ್ನ ಆತ್ಮವನ್ನು ಸುರಿಸಿ ನಿಮಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಡುತ್ತಾರೆ. ದಾವೀದನು ಕೂಡ ಯಾವಾಗಲೂ ಕರ್ತನ ಬಳಿ ಪ್ರಾರ್ಥನೆ ಮಾಡುವಂಥವನಾಗಿದ್ದನು. ಆ ರೀತಿ ಅವನು ಪ್ರಾರ್ಥಿಸ್ತಿರುವುದರಿಂದಲೇ ಹೊಸ ಬಲವನ್ನು ಪಡೆದುಕೊಂಡನು, ಹೊಸ ಧೈರ್ಯವನ್ನು ಹೊಂದಿಕೊಂಡಿದ್ದನು. ಪ್ರಿಯರೇ, ಅವನು ಕುರುಬನಾಗಿ ಕುರಿಗಳನ್ನು ಕಾಯ್ತಿರುವಂತಹ ಸಂದರ್ಭದಲ್ಲಿ ಅಡವಿಯಲ್ಲಿ ಆ ಕುರಿಗಳ ಮೇಲೆ ಕರಡಿಗಳು, ಸಿಂಹಗಳು ಎರಗಿ ಬಿದ್ದಿರುವುದಾದರೆ ಅವುಗಳನ್ನು ಎದುರಿಸಿ ನಿಲ್ಲುತ್ತಿದ್ದನು. ಸಿಂಹದ ಬಾಯಿಯನ್ನು ಸೀಳಿ ಹಾಕಿ ತನ್ನ ಕುರಿ ಮರಿಗಳನ್ನು ಹಿಂತಿರುಗಿ ಪಡೆದುಕೊಳ್ಳುತ್ತಾ ಇದ್ದನು. ಗೊಲಿಯಾತನನ್ನು ಕೂಡ ಅವನು ಧೈರ್ಯದಿಂದ ಕೊಂದು ಹಾಕಿದನು. ಹೌದು, ನೀವು ಕೂಡ ಈ ರೀತಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳಾಗಿರುವುದಾದರೆ ನೀವು ಸಿಂಹಕ್ಕಿಂತಲೂ ಧೈರ್ಯವುಳ್ಳಂತಹ ವ್ಯಕ್ತಿಗಳಾಗಿರುತ್ತೀರಿ. ಅಂದು ದಾವೀದನನ್ನು ಧೈರ್ಯಗೊಳಿಸಿದ ದೇವರು, ಸಹಾಯ ಮಾಡಿದ ದೇವರು, ಇಂದು ಪ್ರಾರ್ಥನೆಗಾಗಿ ನೀನು ಮನಸ್ಸು ಮಾಡುವುದಾದರೆ, ನೀನು ಪ್ರಾರ್ಥನೆ ಮಾಡುತ್ತಾ ಇರುವುದಾದರೆ ನಿನಗೂ ಕೂಡ ಆಶೀರ್ವದಿಸುತ್ತಾರೆ, ನಿನ್ನಲ್ಲಿಯೂ ಕೂಡ ಧೈರ್ಯದ ಆತ್ಮವನ್ನು ಕೊಡುತ್ತಾರೆ. ಯಾವಾಗಲೂ ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನೇಕ ದೇವಜನರು ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದರು. ಯೆಹೋಶುವನ ಬಗ್ಗೆ ನೋಡ್ತೇವೆ, ಪ್ರಾರ್ಥನೆಯ ಮೂಲಕವಾಗಿ ಅವನು ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿಬಿಟ್ಟನು. ಎಲಿಯನ ಬಗ್ಗೆ ನೋಡ್ತೇವೆ, ಪ್ರಾರ್ಥನೆಯ ಮೂಲಕವಾಗಿ ಆತನು ಆಕಾಶದಿಂದ ಬೆಂಕಿ ಸುರಿಯುವಂತೆ ಮಾಡಿದನು. ಈ ರೀತಿ ಹಳೆ ಒಡಂಬಡಿಕೆಯಲ್ಲಿರುವ ದೇವಜನರು ತಮ್ಮ ಸ್ವಂತ ಜ್ಞಾನದಿಂದ ಪ್ರಾರ್ಥನೆ ಮಾಡಿದರು. ಆದರೆ ಮುಂದೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ನಾವು ದೃಢವಾಗಿ ಪ್ರಾರ್ಥನೆ ಮಾಡುವಂತೆ ಯೇಸುವಿನ ನಾಮ ನಮಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ನಾವು ಯೇಸುವಿನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುತ್ತೇವೋ ಅದನ್ನೆಲ್ಲ ನೀವು ಹೊಂದುವಿರಿ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾನೆ. ಆದುದರಿಂದ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೃಢವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ನಮ್ಮ ದೇವರು ಹೇಳಿದ್ದಾರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಹೌದು, ದೇವರು ನಿಮ್ಮ ಮೇಲೆ ಪ್ರಾರ್ಥನೆ ಮಾಡುವಂತಹ ಆತ್ಮವನ್ನು ಸುರಿಸುತ್ತಾರೆ, ಹಂಬಲಿಸಿ ಬೇಡುವಂತಹ ಆತ್ಮವನ್ನು ಸುರಿಸುತ್ತಾರೆ. ಆದುದರಿಂದ ಇಂದಿನಿಂದಲೇ ನೀವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ಕರ್ತನು ಅನೇಕ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ನೀನು ಪ್ರಾರ್ಥನೆಯನ್ನು ಕೇಳುವಾತನು ಎಂಬುದಾಗಿ ಇವತ್ತು ನಾವು ಕಲಿತುಕೊಂಡಿದ್ದೇವಪ್ಪ. ದಾವೀದನ ಮೂಲಕವಾಗಿ ಈ ವಾಕ್ಯವನ್ನು ತಿಳಿಸಿದ್ದೀರಿ ತಂದೆಯೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಆದುದರಿಂದಲೇ ಅಪ್ಪ, ನರಮಾನವರಾದ ನಾವುಗಳೆಲ್ಲ ನಿನ್ನ ಪಾದದಲ್ಲಿ ಬರುತ್ತೇವೆ ಸ್ವಾಮಿ, ನಿನ್ನ ಹತ್ತಿರ ಬರುತ್ತೇವೆ ಸ್ವಾಮಿ. ನಿನಗೆ
ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ಕನಿಕರಿಸು, ನಮ್ಮ ಪ್ರಾರ್ಥನೆಯನ್ನು ಕೇಳು ಕರ್ತನೆ. ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಉಂಟಾಗಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರಾರ್ಥನೆಯನ್ನು ಕೇಳುವಾತನೇ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರು ಇಂದು ಪ್ರಾರ್ಥನೆ ಮಾಡುತ್ತಿರುವಾಗ ನೀನು ಅವರ ಕೂಗನ್ನು ಕೇಳು, ಅವರ ಮೊರೆಗೆ ಸದುತ್ತರವನ್ನು ದಯಪಾಲಿಸು ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆಯೇ. ಆಮೆನ್.